ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಹುಕ್ಕೇರಿಯ ಸರ್ಕಲ್ನಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಮೂರ್ತಿ ಅನಾವರಣ ಮಾಡುವ ಸಲುವಾಗಿ ಇಂದು ಸರ್ಕಲ್ನಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಫೋಟೋ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಶ್ರೀಗಳು ಹಾಗೂ ಹುಕ್ಕೇರಿಯ ಲಿಂಗಾಯತ್ ಎಲ್ಲ ಯುವ ಮುಖಂಡರು ಸೇರಿ ಪೂಜಾ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಸದ್ಯದಲ್ಲೇ ಶ್ರೀ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯನ್ನು ಅನಾವರಣ ಮಾಡಲಾಗುವುದು ಎಂದು ಶ್ರೀಗಳು ಮುಖಂಡರು ಹೇಳಿದರು. ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. जगज्योति बसवेश्वर महाराज की ಹೇಳ್ರಿ ಘೋಷಣೆ ಹೇಳ್ರಿ. महाराज की जय जगज्योति बसवेश्वर महाराज की जय बसवेश्वर महाराज की जय विश्वगुरु बसवेश्वर महाराज की जय. ವಿಶ್ವಗುರು ಬಸವಣ್ಣನವರು, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಇಲ್ಲಿ ಹುಕ್ಕೇರಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕೋರ್ಟ್ ಆವರಣದ ಮುಂಭಾಗದಲ್ಲಿರುವಂಥ ಬಸವೇಶ್ವರ ಸರ್ಕಲ್ ಎಂದು ನಾಮಕರಣ ಮಾಡಿ ಸುಮಾರು ವರ್ಷಗಳಾದರೂ ಕೂಡ ನಾವು ಇವಾಗ ಅದನ್ನೆಲ್ಲ ಎಚ್ಚೆತ್ತುಕೊಂಡು ಬರುವ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮೂರ್ತಿ ಅನಾವರಣವನ್ನು ನಾವೆಲ್ಲರೂ ಕೂಡ ಹುಕ್ಕೇರಿಯ ಎಲ್ಲ ಸದ್ಭಕ್ತರು ಸೇರಿ ನಾವು ಮಾಡ್ತಾ ಇದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಹುಕ್ಕೇರಿಯ ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ಚಾಲನೆಯನ್ನು ಇವತ್ತು ಆರಂಭಗೊಂಡಿದೆ. ಬರುವ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ನಾಡಿಗೆ ಲೋಕಾರ್ಪಣೆ ಅನ್ನುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಹುಕ್ಕೇರಿಯ ಸಮಸ್ತ ಸದ್ಭಕ್ತರು ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಆಮೇಲೆ ಮುಂದೆ ದಿನಗಳಲ್ಲಿ ನಾವು ಕಟ್ಟಿ ಹೇಗೆ ಮಾಡ್ಬೇಕನ್ನುವಂಥದ್ದು ಆಮೇಲೆ ವಿಚಾರಣೆ. ಈಗ ಇವತ್ತಿನಿಂದ ಚಾಲನೆಗೊಂಡು ಅಂದರೆ ಹಣ ಸಂಗ್ರಹ, ಸಂಪನ್ಮೂಲ ಸಂಗ್ರಹ ಆಯಿತು ಅಂತಂದರೆ ಕಟ್ಟಿ ಹೆಂಗೆ ಬೇಕಾದಂಗೆ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಮೂರ್ತಿ ಅನಾವರಣ ಆದ್ಮೇಲೆ ಮುಂದಿನ ಕಾರ್ಯಗಳು ಮಾಡ್ತೀವಿ. ಮೊದಲು ಹಣ ಸಂಗ್ರಹ ಮಾಡಿಕೊಂಡು ಆಮೇಲೆ ಮೂರ್ತಿ ಅನಾವರಣ ಮಾಡೋದು. ಇವತ್ತು ಹುಕ್ಕೇರಿಯಲ್ಲಿ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸರ್ಕಲ್ಗೆ ಹೆಸರಿಟ್ಟು ಬಹಳ ದಿನಗಳ ನಂತರ ಈಗಾಗಲೇ ಸನ್ಮಾನ್ಯ ಶ್ರೀ
ಕತ್ತಿ ಸಹೋದರರಿಂದ ಈಗಾಗಲೇ ಕಂಚಿನ ಬಸವೇಶ್ವರ ಮೂರ್ತಿಯನ್ನು ಅವರು ದೇಣಿಗೆಯಾಗಿ ನೀಡಿದ್ದಾರೆ. ಅವರ ಎಲ್ಲ ಅಭಿಮಾನಿ ಬಳಗದವರು ಹಾಗೂ ಇಡೀ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದ ಪರವಾಗಿ ನಾವು ಮೂರ್ತಿಯನ್ನು ಕುಣಿಸೋಕೆ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಅಜ್ಜಾರ್ ಹೇಳಿದಂಗೆ ಅವ್ರ ನೇತೃತ್ವದಲ್ಲಿ ಇವತ್ತಿಂದ ನಾವು ಈ ಕಟ್ಟಡವನ್ನು ಈಗಾಗಲೇ ಇದನ್ನು ಮಾಡಿಸ್ಕೊಂಡು ಮೂರ್ತಿಯನ್ನು ನವಂಬರ್ ಡಿಸೆಂಬರ್ ಒಳಗಾಗಿ ಇದು ಮಾಡ್ತೀವಿ. ಇವತ್ತಿಂದ ಆ ಕಾರ್ಯಕ್ರಮ ಶ್ರೀಗಳಿಂದ ಚಾಲನೆ ಇಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಡ್ತೀವಿ.